Radio City. ರೋಡ್ ಸೈಡ್ ಅಲ್ಲಿ ನಿಂತು ಸ್ಟ್ರೀಟ್ ಫುಡ್ ತಿನ್ನುವಂತ ಮಜಾನೇ ಬೇರೆ. ಪಾನಿಪುರಿ, ಮಸಾಲ್ ಪೂರಿ, ಬಜ್ಜಿ, ಪಕೋಡ, ವಡಾಪಾವ್, ಈ ರೀತಿ ಸಾಕಷ್ಟು ಸ್ಟ್ರೀಟ್ ಫುಡ್ ಗಳನ್ನ ನಾವು ತಿಂದಿರ್ತೀವಿ. ಸ್ಟ್ರೀಟ್ ಫುಡ್ ಅಂದ್ರೆ ಜನರಲಿ ಒಂಥರ ಪಾಕೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ವಡಾಪಾವ್ ಅಂತೆಲ್ಲ ಬಂದಾಗ ಹಬ್ಬ ಅಂದ್ರೆ ನಾವು 20 ರೂಪಾಯಿಂದ 40 ರೂಪಾಯಿ ತನಕ ಖರ್ಚು ಮಾಡಿರ್ತೀವಿ. ಇವತ್ತು ಒಂದು ಸ್ಪೆಷಲ್ ರೀತಿಯ ವಡಾಪಾವ್ ಬಗ್ಗೆ ನಿಮ್ಗೆ ತಿಳಿಸ್ತಾ ಇದೀನಿ. ಇದರ ಬೆಲೆನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ವಡಾಪಾವ್ ಸಿಗೋದು ಇಂಡಿಯಾದಲ್ಲ, ದುಬೈನಲ್ಲಿ. ಯಾಕೆ ಈ ವಡಾಪಾವ್ ಸಿಕ್ಕಾಪಟ್ಟೆ ಸ್ಪೆಷಲ್, ಯಾಕೆ ಇದಕ್ಕೆ ಇಷ್ಟೊಂದು ರೇಟು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ದುಬೈನಲ್ಲಿರುವಂತ ಓಪಾವೋ ರೆಸ್ಟೋರೆಂಟ್ ಅವರ ಮೆನುನಲ್ಲಿ 22 ಕ್ಯಾರೆಟ್ ಗೋಲ್ಡ್ ವಡಾಪಾವ್ ಅಂತ ಒಂದು ಹೊಸ ಐಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಈ ವಡಾಪಾವ್ ನ ಮಾಡೋದಕ್ಕೆ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಬಟರ್ ಚೀಸ್ ನ ಕೂಡ ಇಲ್ಲಿ ಉಪಯೋಗ ಮಾಡ್ತಾರೆ. ಆಲೂ ಪ್ಯಾಟಿನ ಮಾಡೋದಕ್ಕೆ ಚಿನ್ನದಂತೆ ಕಾಣುವಂತಹ ಹಿಟ್ಟಲ್ಲದ್ದಿ ಅದನ್ನ ಆಮೇಲೆ ಬಿಸಿ ಆಯಿಲ್ ನಲ್ಲಿ ಫ್ರೈ ಮಾಡ್ತಾರೆ. ವಡ ರೆಡಿ ಆದ್ಮೇಲೆ ಅದನ್ನ ಪಾವ್ ಜೊತೆ ಸ್ವೀಟ್ ಅಂಡ್ ಪುದೀನಾ ಚಟ್ನಿ ಜೊತೆ ಹಾಕಿ ಒಂದು ನಿಂಬು ಜೊತೆ ಒಂದು ವುಡನ್ ಬಾಕ್ಸ್ ನಲ್ಲಿ ಸರ್ವ್ ಮಾಡ್ತಾರೆ. ಅರೆ ಇದ್ರಲ್ಲಿ ಏನ್ ಗುರು ವಿಶೇಷ ಅಂತ ನೀವ್ ಕೇಳ್ಬೋದು. ವಿಶೇಷ ಇರೋದೇ ಪ್ರೆಸೆಂಟೇಷನ್ ನಲ್ಲಿ. ಪ್ರೆಸೆಂಟೇಷನ್ ಸಕ್ಕದಾಗಿದ್ರೆ ಡಿಶ್ ಕೂಡ ಎಕ್ಸಾಟಿಕ್ ಆಗಿ ಕಾಣುತ್ತೆ. ಈ ವಡಾಪಾವ್ ನ ಸರ್ವ್ ಮಾಡ್ಬೇಕಾದ್ರೆ ಇದ್ರ ಮೇಲೆ ಒಂದು ಗೋಲ್ಡ್ ಕಲರ್ ಕೋಟಿಂಗ್ ಅನ್ನ ಹಾಕ್ಲಾಗತ್ತೆ. ಬೈ ದ ವೇ, ಒಂದು ವಡಾಪಾವ್ ನ ರೇಟ್ 1968 ರೂಪಾಯಿ, ಅಂದ್ರೆ 1968 ರುಪೀಸ್. ಅಂಡ್ ಇದು ವರ್ಲ್ಡ್ಸ್ ಫಸ್ಟ್ 22 ಕ್ಯಾರೆಟ್ ಗೋಲ್ಡ್ ವಡಾಪಾವ್. ಮುಂಬೈನ ದಾದರ್ ರೈಲ್ವೆ ಸ್ಟೇಷನ್ ಅಲ್ಲಿ ಹುಟ್ಟದಂತ ವಡಾಪಾವ್ ಇವತ್ತು ವರ್ಲ್ಡ್ ವೈಡ್ ಪಾಪ್ಯುಲರ್ ಆಗಿದೆ. ಅಂಡ್ ಪ್ರತಿಯೊಬ್ರು ಕೂಡ ಅವ್ರಿಗೆ ತಕ್ಕಂತೆ ಫ್ಯೂಷನ್ ಅನ್ನ ಮಾಡಿ ಈ ವಡಾಪಾವ್ನ ಈಗ ಸರ್ವ್ ಮಾಡ್ತಾ ಇದ್ದಾರೆ. ಬಟ್ ಏನೇ ಹೇಳಿ, ಸಂಜೆ ಹೊತ್ತು ಬಿಸಿ ಬಿಸಿ ವಡಾಪಾವ್ ತಿಂದ್ರೆ ಏನೋ ಒಂಥರ ಖುಷಿ. ಗೋಲ್ಡ್ ಕೋಟಿಂಗ್ ಅಂದಿದ ತಕ್ಷಣ ನೆನಪಾಯ್ತು 2011 ನಲ್ಲಿ ಮಲ್ಲೇಶ್ವರಂ ಅಲ್ಲಿ ಇದ್ದಂತ ರಾಜ್ಭೋಗ್ ರೆಸ್ಟೋರೆಂಟ್ ಬೆಂಗಳೂರಿನಲ್ಲಿ ಗೋಲ್ಡನ್ ದೋಸೆನ ಇಂಟ್ರೊಡ್ಯೂಸ್ ಮಾಡಿತ್ತು. ಅಂದ್ರೆ ಮಸಾಲೆ ದೋಸೆ ಮೇಲೆ ಒಂದು ಗೋಲ್ಡ್ ಕೋಟಿಂಗ್ ಅನ್ನ ಹಾಕಿ ಸರ್ವ್ ಮಾಡ್ತಾ ಇದ್ರು. ಅಂಡ್ ಆಗಿನ ಕಾಲದಲ್ಲೇ ಗೋಲ್ಡ್ ದೋಸೆ ಬೆಲೆ 1100 ರೂಪಾಯಿ ಆಗಿತ್ತು. ಅಂಡ್ ಈಗ ಜಯನಗರದಲ್ಲಿರುವಂತ ದೋಸೆ ಕ್ಯಾಂಪ್ ಇದೇ ಗೋಲ್ಡ್ ದೋಸೆನ 250 ರೂಪಾಯಿಗೆ ಸರ್ವ್ ಮಾಡ್ತಾ ಇದೆ. Radio City.